ಮಾನ್ಯ ಶಾಸಕರು ಹೇಳಿದ್ರು ಸಂತೋಷ. ಯಾವಾಗ ಹುಮ್ನಾಬಾದಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂ ಆಗ್ಬೇಕಾಗಿತ್ತು ಅಂದ್ರೆ ಮತ್ತೆ ನಾನ್ ಕರೆದು ಮಾತಾಡಿ ನಿಮಗೆಲ್ಲ ಕೊಟ್ಟು ಕಳಿಸಿ ಭಾಷಣ. ಇದು ಸಿದ್ದು ಪಾಟೀಲ್ ಅವಾಗೆಲ್ಲ ರಾಜಕೀಯದಾಗ ಇದ್ದಿಲ್ಲ. ಸಿದ್ದು ಪಾಟೀಲ್ರೆ ಇಲ್ಲ ಅವಾಗ ನೀವೇನ ರಾಜಕೀಯದಾಗ ಇದ್ದಿಲ್ಲ, ನಮ್ಮ ಸಂಘಟನೆ ತೆಗಿತೀರಿ. ಕಾಯಕವೇ ಕೈಲಾಸ ಎಲ್ಲಿ ನಡೀತಾ ಇದೆ? ಕಾಯಕವೇ ಕೈಲಾಸ. ನಾನೇನ್ ಮಾಡ್ತೀನಿ, ನನ್ನ ಪರಿವಾರಕ್ಕೆ ಏನಾಯ್ತದ, ನಾನೇನ್ ಮಾಡ್ಕೋಬೇಕು, ನಾವೆಲ್ಲ ನೋಡ್ತಾ ಇದೀವಿ. ಶತಮಾನದಲ್ಲಿ ಮೊದಲನೇ ಪಾರ್ಲಿಮೆಂಟ್ ಅಂತ ಏನಿತ್ತು, ಇವತ್ತು ಆ ಪಾರ್ಲಿಮೆಂಟ್ ಇವತ್ತು ಬಸವ ಕಲ್ಯಾಣದಲ್ಲಿ ಆಗ್ತಾ ಇದೆ. ನಮಗ ಅಂತಿಂತ ಸಂತೋಷ ಅಲ್ಲ, ನಾವೆಲ್ಲ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಾವು ನೀವು ಎಲ್ಲ ಸೇರಿ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ಹುಮ್ನಾಬಾದ್ ಪಟ್ಟಣ ಯಾಕಂದ್ರೆ ಎಲ್ಲರೂ ಸೇರ್ ಮಾಡಿದಾಗ ಅದೊಂದು ಶಕ್ತಿನೇ ಬೇರೆ ಇರ್ತದೆ. ಹೇಳ್ಬರವ್ರೆ ಹೋದ್ಸಲ ನೀವೇ ಮಾಡ್ತೀರಿ, ಎರಡೋ ಮಾಡಿದ್ರಿ, ಎರಡೋ ಬಂದ್ರಿ, ಎರಡೋ ಹೋಗ್ರಿ, ಗುರ್ತಾಗಿಲ್ಲ. ಅದೇ ಅದು ಮಾಡಿದ್ರಿ ಗುರ್ತಾಗಿಲ್ಲಪ್ಪ. ಈ ಸಲ ಇವತ್ತೆಲ್ಲ ಗೌರವಾನ್ವಿತ ಅಧ್ಯಕ್ಷ ಇರ್ಬೋದು, ಎಲ್ಲ ವ್ಯಾಪಾರಸ್ಥರು, ಸದಸ್ಯರು ಎಲ್ಲರೂ ಸೇರಿ ಇದು ಯಾವುದೇ ಒಂದು ಸಮಾಜದ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರೆ ಒಂದ್ ಕೈಲಿ ತಾಳಿ ಹುಡುಗಿ ನೋಡೋ ಯಾರ ತರ ಆಯ್ತದ ಸಾಧ್ಯ ಇಲ್ಲ. ಎರಡು ಕೈಲಿ ತಾಳಿ ಹೊಡೆದ್ರೆ ಮಾತ್ರ ಸಾಧ್ಯ ಆಯ್ತದ. ಇಲ್ಲಿ ಹೋದ್ರೆ ಅಲ್ಲಿಂದಲ್ಲೇ, ಇಲ್ಲಿಂದಿಲ್ಲೇ. ಇವತ್ತು ನಾವೆಲ್ಲ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅವ್ರ ಕಲ್ಪನೆಗಳು ಏನಿತ್ತು, ಅವ್ರು ಕೊಟ್ಟಂತ ಸಂದೇಶ ಏನಿದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ನಾವು ಸುಮ್ಮನೆ ವೇದಿಕೆ ಸಿಕ್ಕಿದ್ರೆ ಭಾಷಣ ಮಾಡದೇ ಮಾಡ್ತೀವಿ. ನಾವೇನಾದ್ರೂ ಬದಲಾವಣೆ ಆಗಿದೀವ? ಕೆಲವರವ್ರೆ ಕರೆಕ್ಟ್ ಆದ್ರೆ ಇವೆಲ್ಲ ಡಾಕ್ಟರೇಟ್ ತಗೊಂಡು ಎಲ್ಲ ಬಹಳಷ್ಟು ಕಾರ್ಯಕ್ರಮದಲ್ಲಿ ಬಸವರಾಜ ರುದ್ರವಾಡಿ ಅವರು, ಪಾಗ ಅವರು, ನೀವೆಲ್ಲ ಬಹಳ ಇದು ಇಟ್ಕೊಂಡು ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು 20 ವರ್ಷ ಈ ಭಾಗದ ಶಾಸಕನಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ನಾವು ಅನೇಕ ಬಸವ ಜಯಂತಿಗಳು ಆಚರಣೆ ಮಾಡಿದ್ವಿ. ಇವತ್ತು ಬಸವಣ್ಣ ಯಾವ ರೀತಿ ಹೇಳಿದಾರ 12ನೇ ಶತಮಾನದಲ್ಲಿ ಇವನ್ ಯಾರವ ಎನ್ನದೆ ಇವನ್ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಭಾವನೆಗಳು ಇವತ್ತೊಂದು ವೇದಿಕೆ ಮೇಲೆ ಚೆಲ್ಲಬೇಕಾಗಿತ್ತು ಅಂದ್ರೆ ಪಕ್ಷಾತೀತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗ್ಲಿ, ಇವತ್ತ ವಿಶ್ವಗುರು ಬಸವಣ್ಣರಾಗ್ಲಿ, ಇವತ್ತು ನಾವೆಲ್ಲ ಒಳ್ಳೆ ರೀತಿಯಿಂದ ಇವರೆಲ್ಲ ಮಹಾಪುರುಷರು. ಇವತ್ತು ಬಸವಣ್ಣನವರು ಕೊಟ್ಟಂತ ಸಂದೇಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿವಿ ಅಂದ್ರೆ ಏನೇನೂ ಆಗೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂದೇಶ ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ನೋಡಿ ಅಂತ ಪರಿಸ್ಥಿತಿಯಲ್ಲಿ ಅವ್ರು ಹೊರದೇಶದಲ್ಲಿ ಹೋಗಿ ಇವತ್ತು ಓದಿ ಇವತ್ತು ಎಷ್ಟೋ ಡಾಕ್ಟರೇಟ್ ಪಡೆದುಕೊಂಡು ಇವತ್ತು ವಿಶ್ವಕ್ಕೆ ಇವತ್ತು ಮಾದರಿ ಆಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಯಾಕೆ ನೆನ್ಸ್ಕೊಳ್ತೀವಿ? ಇವತ್ತು ಅವ್ರು ಕೊಟ್ಟಂತ ಸಂದೇಶ ಇವತ್ತು ಏನಿದೆ, ಇವತ್ತು ಅವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಯಾವ ರೀತಿ ನಮ್ಮ ಬಾಬಾ ಸಾಹೇಬ್ ಏನ್ ಸಂದೇಶ ಕೊಟ್ಟಿದ್ದಾರೆ. ಇವತ್ತೆಲ್ಲ ವೇದಿಕೆ ಮೇಲೆ ನಮ್ಮ ಮುನ್ಸಿಪಲ್ ಅಧ್ಯಕ್ಷರು, ಇವತ್ತು ಉಪಾಧ್ಯಕ್ಷರು, ಇವತ್ತೆಲ್ಲ ಸದಸ್ಯರು, ಇವತ್ತು ಯಾರ್ಯಾರು ಏನ್ ಆಗ್ಬೇಕು ಇವತ್ತೆಲ್ಲ ಇದರಿಂದ ಮಾಡ್ತಕ್ಕಂಥ ಕಾರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಇವತ್ತು ಇನ್ನೊಂದು ಹೇಳ್ಬೇಕಾಗಿತ್ತು ಅಂದ್ರೆ ಮಾನ್ಯ ಶಾಸಕರು ಹೇಳಿದ್ರು ಸಂತೋಷ. ಯಾವಾಗ ಹುಮ್ನಾಬಾದಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂ ಆಗ್ಬೇಕಾಗಿತ್ತು ಅಂದ್ರೆ ಮತ್ತೆ ನಾನ್ ಕರೆದು ಮಾತಾಡಿ ನಿಮಗೆಲ್ಲ ಕೊಟ್ಟು ಕಳಿಸಿ ಭಾಷಣ. ಇದು ಸಿದ್ದು ಪಾಟೀಲ್ ಅವಾಗೆಲ್ಲ ರಾಜಕೀಯದಾಗ ಇದ್ದಿಲ್ಲ. ಸಿದ್ದು ಪಾಟೀಲ್ರೆ ಇಲ್ಲ ಅವಾಗ ನೀವೇನ ರಾಜಕೀಯದಾಗ ಇದ್ದಿಲ್ಲ, ನಮ್ಮ ಸಂಘಟನೆ ತೆಗಿತೀರಿ. ಕರೆಕ್ಟ್ ಒಪ್ಪಲೇಬೇಕು. ಒಪ್ಕೊಂಡ್ರೆ ಸಂತೋಷ, ಅದ್ರಾಗ ಏನಿಲ್ಲ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಅವಾಗೆಲ್ಲ ನೀವು ರಾಜಕೀಯದಲ್ಲಿ ಪಾಪ ಮಾಡ್ತಾ ಇದ್ದಿಲ್ಲ. ನಮ್ ಜೊತೆಲೆ ಇದ್ದು ನಮ್ಮ ಜೊತೆ ನಾನೇ ಅವರಿಗೆ ಬಾಸ್ದಲ್ಲಿ ಹೋಗಿ ಮಲ್ಲಿಕಾರ್ಜುನ ಮಾಸಕ್ತಿವಿ ಇಲ್ಲ ಜೀವಂತರ, ಮಹೇಶ್ ಅಗ್ನಿವಿ ಜೀವಂತರ. ನಾನು ಎಲ್ಲರಿಗೆ ಹೇಳಿ ಏನು ವಿಶ್ವಗುರು ಬಸವಣ್ಣನವರ ಒಂದು ಮೂರ್ತಿ ಅನಾವರಣ ಆಗ್ಬೇಕು ನಿಮ್ಗೂ ಇದೆ. ಪಾಪ ನೀವೇನೋ ಸಾಕ ಬಾಂಬೆಗೆ ಹೋದ್ರೆ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರಿ. ಆದ್ರೆ ಆ ಸಮಯದಲ್ಲಿ ನಾನ್ ಶಾಸಕನಾಗಿದ್ದೆ. ಇವತ್ತು ಪುರಸಭೆಗಳಿಗೆ ನಾನು ಆದೇಶ ಕೊಟ್ಟಿ ಅಲ್ಲಿ ಇರ್ತಕ್ಕಂಥ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಅದು ಹಣ ಬಿಡುಗಡೆ ಮಾಡಿ ಇವತ್ತು ಪೆಡಿಸ್ಟಲ್ ಆಗಿರ್ಬೋದು, ಇವತ್ತು ವಿಶ್ವಗುರು ಬಸವಣ್ಣನ ಮೂರ್ತಿ ಆಗಿರ್ಬೋದು. ಇವತ್ತು ನಮ್ಮ ಸಮಯದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ವೀರಭ ಪಾಟೀಲ್ ಇರ್ಬೋದು, ಇವತ್ತು ವೀರಣ್ಣ ಪಾಟೀಲ್ ಇರ್ಬೋದು, ಅನೇಕ ಜನ ವ್ಯಾಪಾರಸ್ಥರು ಕೂಡ ಅದರಲ್ಲಿ ಸಹಕಾರಿ ಇದೆ. ಇವತ್ತು ಬರೀ ನಾವು ನೀವು ಅಂತೆಲ್ಲ ಎಲ್ಲರೂ ಕೂಡ ಮಾಡ್ತಕ್ಕಂಥ ಕಾರಣದಲ್ಲಿ ಇವತ್ತು ಯಶಸ್ವಿ ಆಗಿದೆ. ಇವತ್ತು ವಿಶ್ವಗುರು ಬಸವಣ್ಣನ ಮೂರ್ತಿ ಇವತ್ತು ಅನಾವರಣ ಆಗಿದೆ. ವಿಶ್ವಗುರು ಬಸವಣ್ಣನ ಮೂರ್ತಿ ನಾವು ಮಾಡಿದ ಸಂದೇಶ ಏನು?
ಇವತ್ತು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಬಸವಣ್ಣವರು ಏನ್ ಹೇಳಿದ್ರು, ತಾವ್ ಹೇಳಿದ್ರಿ ಕಾಯಕವೇ ಕೈಲಾಸ. ಎಲ್ಲಿ ನಡೀತಾ ಇದೆ ಕಾಯಕವೇ ಕೈಲಾಸ? ನಾನೇನ್ ಮಾಡ್ತೀನಿ, ನನ್ನ ಪರಿವಾರಕ್ಕೆ ಏನಾಯ್ತದ, ನಾನೇನ್ ಮಾಡ್ಕೋಬೇಕು, ನಾವೆಲ್ಲ ನೋಡ್ತಾ ಇದೀವಿ. ಬಸವಣ್ಣ ಏನ್ ಹೇಳಿದ? ಬಸವಣ್ಣ ಸಮಾನತೆ, ಎಲ್ಲಿ ಸಮಾನತೆ ಆಗ್ತಾ ಇದೆ? ಎಲ್ಲಿ ಇಲ್ಲ. ಬರೀ ನಾವೆಲ್ಲ ಭಾಷಣ ಮಾಡೋದ್ರಲ್ಲಿ ಆಗ್ತಾ ಇದೆ. ಬಟ್ ಅದ್ರಲ್ಲಿ ಬದಲಾವಣೆ ತರಬೇಕು. ಬದಲಾವಣೆ ತಂದಾಗ ಮಾತ್ರ ಇವತ್ತೆಲ್ಲನೂ ಕೂಡ ಆಗ್ಲಕ್ ಸಾಧ್ಯ ಇದೆ. ಇವತ್ತು ಅನುಭವ ಮಂಟಪ ಬಗ್ಗೆ ಕೂಡ ತಾವು ಹೇಳಿದ್ರಿ. ಹಿಂದೆ ನಾವು ಶಾಸಕರಾಗಿದ್ದಾಗ ಈಶ್ವರ್ ಖಂಡ್ರೆ ಅವರು, ನಾನು, ಯಾಕಂದ್ರೆ ಹುಮ್ನಾಬಾದ್ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಇದ್ರಲ್ಲಿ ನಾವು ಅದಕ್ಕೊಬ್ಬರು ಸದಸ್ಯರಾಗಿರ್ತೀವಿ. ಯಾಕಂದ್ರೆ ಈಗ ತಾವು ಕೂಡ ಅದಕ್ಕೊಬ್ಬರು ಸದಸ್ಯರು. ನಾವು ಸುಮಾರು 10 ವರ್ಷ ಅದರಲ್ಲಿ ನಾವು ಕೆಲಸ ಮಾಡಿ ಡಾಕ್ಟರ್ ಗೋರು ಚನ್ನಬಸಪ್ಪನವರು ಇವತ್ತು ಅವ್ರ ಇದ್ರಲ್ಲಿ ಒಂದು ನಾವು ಮೀಟಿಂಗ್ ಮಾಡಿ, ಇವತ್ತು ಹೈ ಪವರ್ ಕಮಿಟಿ ಮೀಟಿಂಗ್ ಮಾಡಿ, ಎಲ್ಲಿ ಬಸವ ಕಲ್ಯಾಣದಲ್ಲಿ ಮೀಟಿಂಗ್ ಮಾಡಿದೀವಿ, ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದೀವಿ. ಅದ್ರ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಒಂದು ನಿಯೋಗ ಹೋಗಿ ಅವಾಗ ಇರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು, ಸ್ವರ್ಗೀಯ ಬಸವರಾಜ್ ಪಾಟೀಲ್ ಅವರು SM ಕೃಷ್ಣ ಸರ್ಕಾರ ಇದ್ದಾಗ ಕೂಡಲ ಸಂಗಮಕ್ಕೆ ಹೋಗಿದ್ರಲ್ಲಿ. ಕೂಡಲ ಸಂಗಮಕ್ಕೆ ಹೋಗಿದಾಗ ಅಲ್ಲಿ ನೋಡಿದಾಗ SM ಕೃಷ್ಣ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಧರಣ್ ಸಿಂಗ್ ಜಿ ಅವರು ಇವತ್ತೇನು ಅಲ್ಲಿ ಬಸವ ನಿಮ್ದು ಕಲ್ಯಾಣ, ನಿಮ್ದು ಕೂಡಲ ಸಂಗಮದಲ್ಲಿ ಏನಿದೆ, ಇವತ್ತು ಬಸವ ಕಲ್ಯಾಣದಲ್ಲಿ ಕೂಡ ಅನುಭವ ಮಂಟಪ ಆಗ್ಬೇಕು ಅನ್ನ ಬಸವಣ್ಣ ಇರ್ತಕ್ಕಂಥ ಇದು ಆಗಿದೆ, ಐಕ್ಯಸ್ಥ ಆಗಿದೆ, ಇವತ್ತು ಅಲ್ಲಿ ಆಗ್ಬೇಕು ಅಂದಾಗ ಆ ಸಮಯದಲ್ಲಿ SM ಕೃಷ್ಣ ಅವರು ಒಂದು ಪ್ರಾಧಿಕಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಯ್ತು. ಅಂದ್ರೆ ಎಲ್ಲ ಗೊತ್ತಾಗಬೇಕು ಯಾರ್ಯಾರ ಸಮಯದಲ್ಲಿ ಏನಾಯ್ತು ಅನ್ನೋದು. ಅವಾಗಲ್ಲಿ ಒಂದು ಪ್ರಾಧಿಕಾರ ಆಯ್ತು. ಆ ಪ್ರಾಧಿಕಾರದಲ್ಲಿ ನಾವೆಲ್ಲ ಸದಸ್ಯರಾಗಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಯಾರ್ಯಾವ ಸರ್ಕಾರಗಳು ಬಂದು, ಯಾರ್ಯಾವ ಸರ್ಕಾರಗಳು ಎಷ್ಟು ದುಡ್ಡು ಕೊಡ್ತು, ಅದೆಲ್ಲರೂ ಕೂಡ ವಿಸ್ತಾರವಾಗಿ ಹೇಳ್ತಕ್ಕಂಥ ಸಮಯ ಇಲ್ಲ. ಯಾಕಂದ್ರೆ ಅವಾಗ ಪ್ರಾರಂಭ ಆಯ್ತು. ಪ್ರಾರಂಭ ಆಗಿದ್ಮೇಲೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಡಿಯೂರಪ್ಪಾಜಿ ಅವರ ಸರ್ಕಾರ ಹೋಯ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವತ್ತು ಹಣ ಬಿಡುಗಡೆ ಮಾಡಿ, ನಾನ್ ಮೊನ್ನೆ ಸಚಿವರು ಮಾಧವರವರು ಬಂದಾಗ ನಾನು ಕೂಡ ಅಲ್ಲಿ ಆ ಅನುಭವ ಮಂಟಪ ವೀಕ್ಷಣೆ ಮಾಡೋದು ನೋಡೋದು ನಾನು ಕೂಡ ಅವ್ರ ಜೊತೆಲಿ ಹೋಗಿದ್ದೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಬಂದಾಗ ನಾವು ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಹೋಗಿ ನೋಡಿದಾಗ ಅನುಭವ ಮಂಟಪ ಯಾವ ರೀತಿ ಕೆಲಸ ನಡೀತಾ ಇದೆ ಅವರೆಲ್ಲ ಇದ್ರಲ್ಲಿ ಹಾಕಿ ಟಿವಿಯಲ್ಲಿ ನಮ್ಗೆ ತೋರಿಸ್ತಾ ಇದ್ರು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂತ. ಇವತ್ತು ಅನುಭವ ಮಂಟಪ ತಾವು ಹೇಳಿದಾಗ 600 ಕೋಟಿ ಇತ್ತು, ಇವತ್ತು ಜಾಸ್ತಿ ಆಗ್ಬೋದು, 600 ರಿಂದ 700 ಕೋಟಿ ಆಗ್ಬೋದು. ಇವತ್ತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯ ನುಡಿದಂತೆ ಯಾವುದು ಕೂಡ ಇದು ಮಾಡ್ಲಾರ್ದಂಗ ಇವತ್ತು ಅನುಭವ ಮಂಟಪಗ ದುಡ್ಡು ರಿಲೀಸ್ ಮಾಡಿ ಆ ಅನುಭವ ಮಂಟಪ ಬಹಳ ಪ್ರಗತಿಯಲ್ಲಿದೆ. ನಮ್ಮ ಮನೆ ವಿಶ್ವಕಂಠವ್ರು ಹೇಳ್ತಾ ಇದ್ರು, ಇನ್ನು 1 ವರ್ಷದಲ್ಲಿ ಅನುಭವ ಮಂಟಪ ನಾವು ಉದ್ಘಾಟನೆ ಮಾಡ್ಕೊಂಬೋದು ಕೂಡ ಹೇಳ್ತಾ ಇದ್ರು. ಬಂದಿದ್ರೆ ತಾವೆಲ್ಲ ಬಸವಾದಿ ಶರಣರು ಇವತ್ತು ನಿಮ್ಗೆಲ್ಲ ಇದಿದೆ. ಇವತ್ತೇನು 12ನೇ ಶತಮಾನದಲ್ಲಿ ಮೊದಲನೇ ಪಾರ್ಲಿಮೆಂಟ್ ಅಂತ ಏನಿತ್ತು, ಇವತ್ತು ಆ ಪಾರ್ಲಿಮೆಂಟ್ ಇವತ್ತು ಬಸವ ಕಲ್ಯಾಣದಲ್ಲಿ ಆಗ್ತಾ ಇದೆ. ನಮಗೆ ಅಂತಿಂತ ಸಂತೋಷ ಅಲ್ಲ, ನಾವೆಲ್ಲ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾಳೆ ಅನುಭವ ಮಂಟಪ ಹಾಕಿದ್ರೆ ಇವತ್ತು ವಿಶ್ವ ನೋಡ್ತಕ್ಕಂಥ ಕೆಲಸ. ಇವತ್ತು ಇಡೀ ದೇಶದ ಜನ, ವಿಶ್ವದ ಜನ ಇವತ್ತು ಬಸವ ಕಲ್ಯಾಣ ಕಡೆ ಮೋರಿ ಮಾಡ್ತಕ್ಕಂಥದ್ದು. ಇವತ್ತು ಅಲ್ಲಿ ಬಂದು ಏನು ಅಣ್ಣ ಬಸವಣ್ಣ ಏನು 8ನೇ 12ನೇ ಶತಮಾನದಲ್ಲಿ ಯಾವ ರೀತಿ ಇತ್ತು, ಇವತ್ತ 770 ಶರಣರನ್ನು ಕುಂಡಿಸ್ತಕ್ಕಂಥ ಕೆಲಸ ಇವತ್ತು ಅನುಭವ ಮಂಟಪದಲ್ಲಿ ಆ ಕೆಲಸ ಮುಗಿತಕ್ಕಂಥ ಹಂತದಲ್ಲಿ ಬಂದಿದೆ. ಇವತ್ತು ನಿಮ್ಗೆಲ್ಲ ಗುರ್ತಿದೆ. ಇವತ್ತೆಲ್ಲ ದಿನ ದೊಡ್ಡ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತ ತಮಗೆಲ್ಲ ಗುರ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದ್ಮೇಲೆ ನಾನು ಹೇಳ್ಬೇಕಾಗ್ತದೆ, ಸುರೇಶ್ ಕಲ್ಲೂರವ್ರೆ, ನಮ್ಮ ಸರ್ಕಾರ ಬಂದ್ಮೇಲೆ ಇವತ್ತ ಏನ್ ಮಾಡಿದ್ರು ಅಂತಂದ್ರೆ ಸಂಸ್ಕೃತಿಕ ನಾಯಕ ಅಂತ ವಿಶ್ವಗುರು ಬಸವಣ್ಣನವ್ರಿಗೆ ಮಾಡಿದ್ರು. ಇದು ಕೆಲಸ ಅಲ್ಲ, ಇವತ್ತಿನೆಲ್ಲ ಗುರ್ತಿದೆ. ಇವತ್ತು ಅಂತ ದೊಡ್ಡ ಕೆಲಸ ಸಿದ್ದರಾಮಯ್ಯನವರು ಮಾಡಿ ಇವತ್ತೆಲ್ಲ ಸಂಸ್ಕೃತಿಕ ನಾಯಕ ಇಡೀ ರಾಜ್ಯ, ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಜನ ನೋಡ್ತಾ ಇದ್ದಾರೆ. ಇವತ್ತು ವಿಶ್ವಗುರು ಬಸವಣ್ಣನವರ ಕಲ್ಪನೆ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ. ನಾನು ನಿನ್ನೆ ಮನೆಯಲ್ಲೋ ನೋಡಿದೆ, ನಾನು ಮಾನ್ಯ ಸಾಗರ್ ಖಂಡ್ರೆ ಅವ್ರು ಹೇಳ್ತಾ ಇದ್ರು, ನಾವು ಪಾರ್ಲಿಮೆಂಟ್ ಬಗ್ಗೆ ಮಾತಾಡಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೂಡ ಇದು ಬಸವ ಜಯಂತಿ ಮತ್ತೆ ಬಸವ ಒಂದು ಇದೊಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಕೂಡ ದಿಲ್ಲಿಯಲ್ಲಿ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಸಾಗರ್ ಖಂಡ್ರೆ ಒಂದು ಪತ್ರಿಕೆಯಲ್ಲ ನೋಡಿ ಹೇಳ್ತಕ್ಕಂಥದ್ದು ಇಷ್ಟೇ. ಇವತ್ತು ಇವರೆಲ್ಲ
ಬಸವಣ್ಣ ಸಾರಿತಕ್ಕಂಥದ್ದು, ಇವತ್ತು ಬಸವಣ್ಣನವರು ಹೇಳಿರ್ತಕ್ಕಂಥದ್ದು ನಾವೆಲ್ಲ ಕಣ್ಕೊಂಡು ನೋಡ್ತಾ ಇದ್ವಿ. ಇವತ್ತು ಬಂದಿದೆ ಅದ್ರ ಜೊತೆಯಲ್ಲಿ ಇವತ್ತೆಲ್ಲ ನಿಮ್ಗೆ ಗುರುತಿದೆ, ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ವಿಶ್ವಗುರು ಬಸವಣ್ಣವರ ಒಂದು ಫೋಟೋ ಕೂಡ ಹಚ್ಚಬೇಕು ಅಂತ ಆದೇಶ. ಯಾಕಂದ್ರೆ ಎಲ್ಲ ಆಫೀಸ್ನಲ್ಲಿ ಇವತ್ತು ವಿಶ್ವಗುರು ಬಸವಣ್ಣನವರ ಫೋಟೋ ಇವೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಕೊಟ್ಟಂತ ಕೊಡುಗೆಗಳು ಇವತ್ತು ಇವೆಲ್ಲರೂ ಕೂಡ ನಾವು ಕೂಡ ನೆನೆಸ್ಬೇಕಾಗಿದೆ. ಇವತ್ತು ಹುಮನಾಬಾದಲ್ಲಿ ಸಿದ್ಧಲಿಂಗಪ್ಪ ಪಾಟೀಲ್ ಬಸವೇಶ್ವರ ಮೂರ್ತಿಗೆ ಒಂದ್ ಹೇಳಿದ್ರು, ಇನ್ನೊಂದು ಮೂರ್ತಿದವ್ರಿಗೆ ಬಂದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೂಡ ಏನಾಯ್ತು, ಯಾವ ಕಿಡಿಗೇಡಿಗಳು ಅದಕ್ಕೆ ಕಲ್ಲು ಹೊಡೆದು ಸ್ವಲ್ಪ ಜಖಮ್ ಆಗಿತ್ತು. ಅದು ಆದ್ಮೇಲೆ ಅವಾಗಿರ್ತಕ್ಕಂಥ ಲಿಂಗೈಕ್ಯ ತಂದಿರುವಂತ ಬಸವರಾಜ ಪಾಟೀಲ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ರು. ಅದ್ರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಹಿಂದಿನ ಸಚಿವರಾಗಿದ್ದರು. ನಾನು 2003 ಈ ಭಾಗದ ಶಾಸಕನಾಗಿದ್ದೆ. ಆ ಸಮಯದಲ್ಲಿ ಇವತ್ತು ನಾವು ಭೀಮಣ್ಣ ಶಾಖಾ ಶೆಟ್ಟಿ ಸ್ವರ್ಗದಲ್ಲಿದ್ದಾನ ಪಾಪ, ಇವತ್ತು ಲಕ್ಷ್ಮಣ್ ಬಳ್ಳವರು ಇದ್ದಾರ, ಭಾರತಿ ಶಾಖಾ ಅವರು ಇದ್ದಾರ, ಸುಭಾಷ್ ರಾಯ್ ಅವರು ಇದ್ದಾರ. ಇವತ್ತು ಅನೇಕ ಜನ ಎಲ್ಲ ಸೇರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇವತ್ತು ಪುಣೆ ಬಾಂಬೆ ಕೊಟ್ಟು ಕಳಿಸಿ ಸುಂದರವಾದಂತ ಒಂದು ಮೂರ್ತಿ ಇವತ್ತು ಹುಮ್ನಾಬಾದಲ್ಲಿ ಆಗ್ಬೇಕು ಅಂತ ಬಸವರಾಜ ಪಾಟೀಲ್ ಅವ್ರದ್ದೇನು ಕನಸಿತ್ತು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ನಮ್ದು ಧನಂಜಯ ಸಿಂಗ್ ಅವರು ಎಲ್ಲರೂ ಜೊತೆಗೂಡಿ ಹುಮ್ನಾಬಾದಲ್ಲಿ ಆ ಸಮಯದಲ್ಲಿ ಬಂದಾಗ ಏನು ಆ ಮೂರ್ತಿ ಉದ್ಘಾಟನೆ ಆಯ್ತು. ಅದ್ರ ಜೊತೆಯಲ್ಲಿ ಹುಮ್ನಾಬಾದ್ ಪಟ್ಟಣ ಮತ್ತು ಚುಡುಗುಪ್ಪಗೆ ನಿಮಗೆ ಬೇಕಾದ್ರೆ ಎಲ್ಲ ದಾಖಲೆಗಳು ಕೂಡ ಕೊಡ್ತೀನಿ ಮಾಧ್ಯಮ ಸ್ನೇಹಿತರೆ. 2003 SR ಕೃಷ್ಣ ಅವರು ಇವತ್ತೇನು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇವತ್ತಲ್ಲಿ ಬಂತು, ಅದು ಕೂಡ ಕೇಂದ್ರ ಮೈದಾನದಲ್ಲಿ ಉದ್ಘಾಟನೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ವಿಶ್ವಗುರು ನಮ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೂಡ ಅವತ್ತಿನ ದಿನವೇ ಅನಾವರಣ ಆಯ್ತು. ಅದೆಲ್ಲ ಕೂಡ ದಾಖಲೆಗಳು ನಿಮ್ಗೆ ಕೊಡ್ತೀನಿ. ನಾನು ಯಾಕೆ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ಯಾವ ಸಮಯದಲ್ಲಿ ಏನಾಯ್ತು, ಇವತ್ತು ಜನ ಬಹಳ ಜಾಗೃತ ಆಗಿದ್ದಾರೆ, ಜನ ಬಹಳ ಹುಷಾರಾಗಿದ್ದಾರೆ. ಇವತ್ತೆಲ್ಲ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಕ್ಷಣದಲ್ಲಿ ಇವತ್ತು ಹುಮ್ನಾಬಾದಲ್ಲಿ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ ಮಾಡ್ತಾ ಇದಾರೆ. ಇವತ್ತು ಎಷ್ಟು ಜನ ಸೇರಿದಾರೆ ಅನ್ನೋದು ಕೂಡ ಅದು ಜನ ನೋಡ್ತಾ ಇದ್ದಾರೆ. ಹೋದ ವರ್ಷ ಏನಿತ್ತು, ಅಚ್ಚಿ ವರ್ಷ ಏನಿತ್ತು ಇವತ್ತೆಲ್ಲರೂ ಕೂಡ ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಬಸವ ಜಯಂತಿ ಈಗ ಹೇಳಿದಾಗ ಶಾಸಕರು ಹೇಳಿದಾಗ ಬೇರೆ ಯಾವುದು ರಾಜಕೀಯ ಮಾತಾಡೋದು, ಬೇರೆ ವೇದಿಕೆ ಮಾತಾಡೋಣ, ಆ ಸಮಯ ಬಂದಾಗ ಅದೆಲ್ಲರೂ ಕೂಡ ಮಾತಾಡೋಣ. ಇವತ್ತಿಂದ ಏನಿದೆ ಬಸವ ಜಯಂತಿ ನಿಮಿತ್ತವಾಗಿ ಇವತ್ತೇನು ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು ಅಭಿಷೇಕ್ ಪಾಟೀಲ್ ಅವರು ಇವತ್ತು ತಾವೆಲ್ಲ ಸೇರಿ ಇವತ್ತೇನು ತಾವು ಕಾರ್ಯ ಮಾಡಿದ್ರಿ, ಬಹಳ ಒಳ್ಳೆ ಕಾರ್ಯ ಮಾಡಿದ್ರಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಜನ ಇವತ್ತು ಸಮಾಜ ಸಂಘಟನೆ ಆಗುತ್ತೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗ ಶಿಕ್ಷಣ, ಸಂಘಟನೆ, ಹೋರಾಟ ಇವತ್ತು ಮಾಡ್ತಕ್ಕಂಥ ಇದ್ರಲ್ಲಿ ನಾವೆಲ್ಲ ಹೋರಾಟಕ್ಕಾಗಿದೆ. ಇವತ್ತು ತಾವೆಲ್ಲ ನೋಡಿದ್ರೆ ಇವತ್ತು ನಿಜವಾಗ್ಲೂ ಒಂದ್ ಕಡೆ ಇದು ಆಗುತ್ತೆ. ಮೊನ್ನೆ ಆಗಿರ್ತಕ್ಕಂಥ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೂಡ ಬಹಳ ಪರಿಸ್ಥಿತಿ ಹೋಗ್ಬೇಕು ನೋಡಿ. ಸರ್ಕಾರ ಆ ಸರ್ಕಾರ ಅಂತ ಹೇಳೋದಿಲ್ಲ. ಇವತ್ತು ಎಂತ ಒಂದು ದುರ್ಘಟನೆ ಇವತ್ತು ನಮ್ಮ ದೇಶದಲ್ಲಿ ಆಯ್ತು. ಇವತ್ತು ಆಗ್ಬಾರ್ದಾಗಿತ್ತು. ಇವತ್ತು ಏನು 28 ಜನ ನಮ್ಮ ಕರ್ನಾಟಕದವರು ಕೂಡ ಇಬ್ರು, ಮಂಜುನಾಥ್ ಅವರು ಇನ್ನೊಬ್ರು ಇಬ್ರು ಇವತ್ತಲ್ಲಿ ಇದಾಗಬೇಕಾಯ್ತು. ಇವತ್ತು ಇದೆಲ್ಲ ದೇಶದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಸಂಘಟಿತರಾಗಿ ನಾವೆಲ್ಲ ಕೆಲಸ ಮಾಡಬೇಕು. ಇವತ್ತಿನ್ನು ತಾವು ತಾಯಂದ್ರು ಸಾಕಷ್ಟು ಜನ ಸೇರಿದೆ. ಯಾಕಂದ್ರೆ ಈ ಬಸವಕುಮಾರ್ ಪಾಟೀಲ್ ಅವರು ಅಲ್ಲಿ ಬಂದಿದ್ದಾರೆ, ಅವ್ರದ್ದು ಕೂಡ ಮಾತು ಕೇಳಬೇಕು ಅಂತ ನಾವು, ಯಾಕಂದ್ರೆ ತಾವು ಎಲ್ಲಿಂದ ಬಂದಿದ್ರಿ, ಸಾಕಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರ ಈ ಜಯಂತಿ ಮಹೋತ್ಸವದಲ್ಲಿ ತಾವು ಅನೇಕ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿಯಾಗಿದ್ರಿ. ತಾವು ಕೂಡ ತಮ್ಮ ಮಾತಾಡೋದು ನಾವೆಲ್ಲರೂ ಕೂಡ, ಯಾಕಂದ್ರೆ ಈಗ ನಮ್ದು ಯಾರೋ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಮಾತಾಡೋದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಮಯದ ಅಭಾವ ಇದೆ. ಇವಾಗ ಕೇಳಿ ಮನುಷ್ಯ ಹೆಂಗಿರ್ಬೇಕು ಅಂದ್ರೆ ದೊಡ್ಡ ಮನುಷ್ಯರ್ಬೇಕು. ನಾನು ವಿಧಾನ ಪರಿಷತ್ ಸದಸ್ಯರಿಗೆ ಹೇಳಿದ್ರೆ ಭೀಮರಾವ್ ಪಾಟೀಲ್ ನೋಡಪ್ಪ ಪ್ರೋಟೋಕಾಲ್ ಇದೆ, ನೀನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ನೀನ್ ಬಾ ಹೊಂದ್ಕೊಂಡ್ರು ಅಂತ ಹೇಳ್ದ. ಅದೇ ಹೇಳ್ತಾನೆ ಬಸವಣ್ಣ, ಸಮಬಾಳು ಸಮಪಾಳು. ಅವ್ರು ಏನ್ ಹೇಳಿದ್ರು ನನಗ, ಇರ್ಲಿ ಅಣ್ಣ ಎಲ್ಲರೂ ಕುಂತರು ಆಯ್ತಲ್ಲ, ನಾನು ಹಿಂದ್ ಕುಂತರು ಏನಾಯ್ತು, ಮುಂದ್ ಕುಂತರು ಏನಾಯ್ತು. ಇವತ್ತು ಅವರು ನೋಡಿ ಇವತ್ತೆಲ್ಲ ಬರೋ ಪ್ರೋಟೋಕಾಲ್ ಎಲ್ಲೋಯ್ತು, ಪ್ರೋಟೋಕಾಲ್ ಸಿಗೋದಿಲ್ಲ. ಇವತ್ತೊಬ್ಬರು ವಿಧಾನ ಪರಿಷತ್ ಸದಸ್ಯರು MLA ಎಷ್ಟು ಗೌರವ, MLC ಅಷ್ಟೇ, ಅಪ್ಪರ್ ಹೌಸ್ ಲೋವರ್ ಹೌಸ್, ಮೇಲ್ಮನೆ ಮತ್ತು ಕೆಳಮನೆ. ಕೆಳಮನೆ ಗೊತ್ತಿದ್ಯಾ? ಮೇಲ್ಮನೆ ಕೆಳಮನೆ, ಇದ್ರಾಗ ಏನು ಮತ್ತೆ ಏನು ಭೇದ ಭಾವ ಇಲ್ಲ. ಬಸವಣ್ಣನಾಗ ಯಾವುದೂ ಇಲ್ಲ, ಹೆಣ್ಣು ಗಂಡು ಎರಡೇ. ಇವತ್ತು ಯಾವುದೋ ಜಾತಿ ಮತ ಭೇದ ಬೇಡ, ಹೆಣ್ಣು ಮತ್ತು ಗಂಡು. ಇವತ್ತು ಯಾಕೆ ಭೀಮರಾವ್ ಪಾಟೀಲ್ ಬೇಕಾದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಒಬ್ಬ ಮನುಷ್ಯ, ಯಾರೊಬ್ಬ ಅಧಿಕಾರ ನೋಡಿ, ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿ
ಎರಡನೇ ಲೈನಲ್ಲಿ ಸೀಟ್ನಲ್ಲಿ ನಾನು ಹೇಳಿದೆ, ಇಲ್ಲಪ್ಪ ನೀನ್ ಬಂದು ಬಂದ್ಕೊಂಡ್ರು ಅಂದಾಗ ಇಲ್ಲ ಎಲ್ಲಿ ಕುಂತು ನೀನು ಬಸವಣ್ಣ ಕಾರ್ಯಕ್ರಮ ಇದು ಮನಸ್ಸು ಇವತ್ತು ಇದು ಆಗ್ಬೇಕು. ನಮ್ಮೆಲ್ಲರೂ ಕೂಡ ದೊಡ್ಡವರು ಸಣ್ಣವರು ಅಧಿಕಾರ ಎಷ್ಟಿದ್ರೆ ಯಾರಿಗ್ ಶಾಶ್ವತ ಇರ್ತದೆ? ಯಾರು ಶಾಶ್ವತ ಇಲ್ಲ. ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಇಲ್ಲ. ನಾನ್ ನೋಡಿದ್ವಿ. ಯಾಕಂದ್ರೆ ನಾವೇನ್ ಇವತ್ತು ಅಧಿಕಾರ ಬಂದವರಲ್ಲ, ಸ್ವರ್ಗೀಯ ಬಸವರಾಜ ಪಾಟೀಲ್ ಅವರು ನಾವು ಹುಟ್ಟಿ ಹಿಡಿದ್ರೆ ಬಂಗಾರ ಸಂಖ್ಯೆ ಹುಟ್ಟಿದೀನಿ. ನನ್ ದೈವ ಹಣ. ಯಾಕಂದ್ರೆ 65 ಹುಟ್ಟಿದ್ರೆ ನನ್ ತಂದೆ 70 MLA ಆಗಿ. ನಾವೇನ್ ಈಗ ಬಂದಾಗ ಅಲ್ಲ, 78ರಲ್ಲೇ ಸ್ವರ್ಗೀಯ ತಂದೆಯುತ್ತ ಬಸವರಾಜ ಪಾಟೀಲ್ ಅವರು ಈ ಭಾಗದ ಶಾಸಕರಾಗಿ 2 ಬಾರಿ ಮಂತ್ರಿಯಾಗಿ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಮಾಡತಕ್ಕಂತ ಅವಕಾಶ ಇವತ್ತು ನಮ್ಮ ಪರಿವಾರ ಸಿಕ್ಕಿದೆ. ನಾವು ಯಾವುದು ಕೂಡ ಯಾವುದೋ ಒಂದು ಅಧಿಕಾರ ಸಿಕ್ಕಿದೆ ಅಂತ ಅದು ಮಾಡಂಗಿಲ್ಲ. ಅಧಿಕಾರ ಬರ್ತದ, ಅಧಿಕಾರ ಹೋಗ್ತದ. ಅಧಿಕಾರದಿಂದ ನಾವು ಹೋದೆ ಅಂದ್ರೆ ಅಧಿಕಾರ ಮುಂದೆ ಹೋಗ್ತದೆ, ನಮ್ಗೆ ಸಿಗೋದಿಲ್ಲ. ಅದಕ್ಕೆ ಅಧಿಕಾರದಿಂದ ಯಾರು ಕೂಡ ಹೋಗ್ತಕ್ಕಂಥದ್ದಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಆಗಿರ್ಲಿ. ನಿಮ್ ಸೇವೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಿತೀವಿ. ಮೊದಲು ಕೂಡ ಬಹಳ ವಿಜೃಂಭಣೆಯಿಂದ ಬಸವ ಜಯಂತಿ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರ್ಬೋದು, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಇರ್ಬೋದು, ಎಲ್ಲಾ ಜಯಂತಿ ಕೂಡ ನಾವು ಅದ್ದೂರಿಯಾಗಿ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡೋಣ. ಬಿಟ್ಟಿದ್ ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಪಕ್ಷ ಪಾರ್ಟಿ ನೋಡೋಣ, ಇವೆಲ್ಲ ಕೂಡ ನಾವು ಕಾರ್ಯ ಮಾಡೋಣ ಅಂತ ನಾನು ಹೇಳಿ, ನಾನು ಇವತ್ತು ನನ್ನನ್ನು ಕರೆದು ಕೂಡ ಇವತ್ತು ಮಹೇಶ್ ಅಡ್ಡಿ ಅವರು, ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅವರು, ಜಗದೀಶ್ ಬಾವಿ ಅವರು, ಅನೇಕ ಜನ ತಾವೆಲ್ಲ ಸೇರಿ ಸುಮಾರು 8 ದಿವಸ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು, ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ಬೇಕು ಅಂತ ತಾವೆಲ್ಲ ದುಡಿದಿದ್ರಿ. ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೂ ಕೂಡ ಎಲ್ಲ ಒಳ್ಳೆ ಕಾರ್ಯಗಳಾಗ್ಲಿ. ಬಸವಣ್ಣ ಎಲ್ಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಶಕ್ತಿ ಕೊಡ್ಲಿ. ಯಾಕಂದ್ರೆ ಬಸವಣ್ಣ ಎಲ್ಲರಿಗೂ ಒಂದು ಒಳ್ಳೇದು ಕಿವಿ ಹೇಳಿ. ಯಾಕಂದ್ರ ನಾನು ಹೇಳಿದಾಗ ನಾನು ಇವನ್ ಯಾರು ಹಿಂದೆ ಇವನ್ ನಮ್ಮವ ಎನ್ನೆಯ ಕೂಡಲ ಸಂಗನ ದೇವ. ಆ ಇದರಲ್ಲಿ ನಾವು ಬದುಕಿದ್ರೆ ಮಾತ್ರ ಸಾಧ್ಯ ಇರ್ತದ. ಇಲ್ಲೇ ಹೋದೆಲ್ಲ ನಾನು ಅಂದ್ರೆ ಅವರು ಕೂಡ ಆಗೋದಿಲ್ಲ. ಮತ್ತು ನಾವು ಅದರ ಬಹಳಷ್ಟು ಬದಲಾವಣೆ ಇದೆ. ನಾವು ಅಂದ್ರೆ ಏನಾಗುತ್ತೆ, ನಾವು ಅಂದ್ರೆ ಏನಾಗುತ್ತೆ. ಅದಕ್ಕ ಇವತ್ತೆಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.